ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಒಳ್ಳೆಯವರು, ಧರ್ಮವಂತರು, ಪುಣ್ಯವಂತರು, ಮಹಾತ್ಮರು ಅವರೆಲ್ಲರಿಗೂ ಸದಾ ಒಳ್ಳೆಯದಾಗಲಿ. ಇವರ ಪುಣ್ಯವಂತರು, ಮಹಾತ್ಮರು, ಧರ್ಮವಂತರು ಏನು ಹೇಳ್ದೆ? ಪುಣ್ಯವಂತರು, ಮಹಾತ್ಮರು, ಧರ್ಮವಂತರು ಇವರು ಯಾರು? ಇಲ್ಲಿ ಎಲ್ಲರೂ ಹೇಳೋದೇನೆಂದರೆ, ನಾನೇನೂ ತಪ್ಪೇ ಮಾಡಿಲ್ಲ, ಆದರೂ ನಮ್ಗೆ ಕಷ್ಟ ಐತೆ. ಬರೀ ಸಾಲಗಳ ಬಾಧೆ ಇದೆ. ಇನ್ನು ಕೆಲವರು ಅಯ್ಯೋ ರೋಗ, ಮನೇಲಿ ಎಲ್ಲರಿಗೂ ಕಾಯಿಲೆಗಳು. ನಾವೇನೂ ತಪ್ಪೇ ಮಾಡಿಲ್ಲ, ನಾವೇನೂ ಪಾಪ ಮಾಡಿಲ್ಲ, ನಾವೇನೂ ಮಾಡೇ ಇಲ್ಲ. ಅಯ್ಯೋ ಯಾರ್ಯಾರೋ ಜಗಳಕ್ಕೆ ಬರ್ತಾರೆ, ಯಾರ್ಯಾರೋ ನಮ್ಮೆಲ್ಲ ಗಲಾಟೆ ಮಾಡ್ತಾರೆ, ಯಾರ್ಯಾರೋ ಸುಮ್ಮನೆ ಅಕ್ಕಪಕ್ಕ ಇರೋ ಮನೆಗಳವ್ರು ಇರ್ಬೋದು, ಅಥವಾ ಇನ್ನೆಲ್ಲೋ ಮನೆಗಳವ್ರು ಇರ್ಬೋದು, ಇಲ್ಲ ಅಕ್ಕಪಕ್ಕ ಅಕ್ಕಪಕ್ಕ ಇರೋ ಅಂಗಡಿಗಳವ್ರು ಇರ್ಬೋದು, ಹೋಟೆಲವ್ರು ಇರ್ಬೋದು, ಫ್ಯಾಕ್ಟ್ರಿಯವ್ರು ಇರ್ಬೋದು, ಆಫೀಸುಗಳು ಇರುತ್ತಲ್ಲ ಅವರು ಇರ್ಬೋದು. ಒಟ್ನಲ್ಲಿ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ನಾವೇನೂ ತಪ್ಪೇ ಮಾಡಿಲ್ಲ, ನಾವೇನೂ ಪಾಪ ಮಾಡಿಲ್ಲ, ನಾವು ತುಂಬ ಒಳ್ಳೆಯವರು, ಅನ್ನೋ ಥರ. ಇವರು ಹಂಗೆ ಹೇಳ್ತಾರೆ, ಅವರು ಹಂಗೆ ಹೇಳ್ತಾರೆ. ಅವರು ಏನು ಕಮ್ಮಿ ಅಲ್ಲ, ಅವರು ಹಂಗೆ ಹೇಳ್ತಾರೆ. ನಾವು ಒಳ್ಳೆಯವರು. ಅಷ್ಟೇ ಅಲ್ಲ, ನಾವು ಪ್ರಾಮಾಣಿಕರು. ಎಲ್ಲಿ? ಆಫೀಸುಗಳಲ್ಲಿ ಅಲ್ಲಿ ಕೆಲಸ ಕಾರ್ಯ ಮಾಡ್ತಾರಲ್ಲ, ಅಲ್ಲಿ ಅವ್ರು ಯಾರಾದರೂ ಆಗಿರ್ಲಪ್ಪ, ನಾವು ಪ್ರಾಮಾಣಿಕರು, ನಾವು ತಪ್ಪೇ ಮಾಡಿಲ್ಲ. ಈ ರೀತಿ ಕೆಲವರು ಇರ್ತಾರೆ. ಇನ್ನು ಕೆಲವರು ಇಲ್ಲಪ್ಪ, ನಾವು ತಪ್ಪು ಮಾಡ್ತೀವಿ, ಭಾಳ ಕಡಿಮೆ ಮಾಡ್ತೀವಿ, ಬೇರೆಯವ್ರಿಗಿಂತ ನಾವು ಭಾಳ ಕಡಿಮೆ ಮಾಡ್ತೀವಿ. ಇನ್ನು ಕೆಲವರು ಅವರೆಲ್ಲ ಮಾಡಿದಷ್ಟು ಪಾಪ ನಾವು ಮಾಡಲ್ಲ, ಅವರೆಲ್ಲ ಹೇಳ್ದಷ್ಟು ಸುಳ್ಳು ನಾವು ಹೇಳಲ್ಲ. ಅವರು ತಗೊಳ್ತಾರಲ್ಲ ಲಂಚ, ಅವರೆಲ್ಲ ಲಕ್ಷ ಲಂಚ ತಗೊಳ್ತಾರೆ. ಸಾವಿರ 50,000 60,000 1 ಲಕ್ಷ ಕೋಟಿ ಲಂಚ ತಗೊಳ್ತಾರೆ. ನಾವು ಹಂಗಲ್ಲ, ತಗೊಳ್ಳಲ್ಲ. ನಾವೇನಿದ್ರು ಅಮ್ಮಮ್ಮ ಅಂದರೆ 100 200 500 ಅಷ್ಟೇ ಲಂಚ ತಗೊಳ್ಳೋದು. ನಾವೇನು ದೊಡ್ಡ ತಪ್ಪು ಮಾಡಿದ್ದೀವ? ಯಾರೂ ಮಾಡಬಾರ್ದು, ನಾವೇನೇನೋ ಮಾಡ್ತಾಯಿದ್ದೀರ? ಯಾರೂ ಮಾಡಬಾರ್ದು ಈ ಪ್ರಪಂಚದಲ್ಲಿ, ಮಾಡದೇ ಇರೋದು ನಾವೇನು ಮಾಡ್ತಾಯಿದ್ದೀವ? ಅಮ್ಮಮ್ಮ ಅಂದರೆ ಏನೋ 150 200 300 ಲಂಚ ತಗೊಳ್ತೀವಪ್ಪ. ಅದೇ ಬೇರೆಯವರು 1000 ಲಕ್ಷ ಕೋಟಿ ಲಂಚ ತಗೊಳ್ತಾರೆ. ಅವ್ರನ್ನ ಕೇಳ್ರಿ, ನಮ್ಮನ್ನ ಯಾಕ್ರಿ ಕೇಳ್ತೀರಾ ನೀವು? ನಮ್ಮನ್ನ ಯಾಕ್ರಿ ಕೇಳ್ತೀರಾ? ಅವ್ರನ್ನ ಕೇಳ್ರಿ. ನಾವೇನು ಮಾಡಬಾರ್ದು, ದೊಡ್ಡ ತಪ್ಪು ಮಾಡಿದೀವ? ನಾವೆಲ್ಲ ಸ್ವಲ್ಪ ಸಣ್ಣ ತಪ್ಪು ಮಾಡ್ತಾಯಿದ್ದೀವಿ. ಅವ್ರು ನೋಡ್ರಿ ಎಷ್ಟೆಷ್ಟು ತಪ್ಪು ಮಾಡಿದ್ದಾರೆ. ಅವ್ರನ್ನೆಲ್ಲ ಬಿಟ್ಬಿಟ್ರು ಇವರು ಪೊಲೀಸರು ಅವ್ರನ್ನೆಲ್ಲ ಬಿಟ್ಬಿಟ್ರು, ನಮ್ಮನ್ನು ಹಿಡ್ಕೊಬಿಟ್ರು. ಈ ರೀತಿ ಸಾಕಷ್ಟು ಮಂದಿ ನನ್ನ ಸರ್ವಿಸ್ನಲ್ಲೇ, ನನ್ನ ಅನುಭವದಲ್ಲೇ, ನನ್ನ ಮುಂದೆನೇ ನನಗೆ ಕೆಲವರು ಅಡ್ವೈಸ್ ಮಾಡಿದ್ದಾರೆ. ಈ ರೀತಿ ಒಂದು ಕಾರಣಕ್ಕಾಗಿ ಒಬ್ಬರಿಂದ ನಾನು ಶ್ರೀರಂಗಪಟ್ಟಣದಿಂದ ದೂರ ಆದೆ. ಒಬ್ಬರು ಕಾರಣ ಈ ರೀತಿ ಏನಿಲ್ಲ, ನನ್ನ ಹತ್ರ ಒಂದು ಸುಳ್ಳು ಹೇಳ್ಸೋಕ್ಕೆ ಶುರು ಮಾಡಿದ್ರು ಒಬ್ಬರು. ಕೋರ್ಟ್ನಲ್ಲಿ ನೀವು ಈ ರೀತಿ ಸಾಕ್ಷ್ಯ ಹೇಳಬೇಕಂದ್ರು. ಏನಪ್ಪ ಸಾಕ್ಷ್ಯ ಅಂದರೆ, ನೀವು ಇಲ್ಲಿ ತುಂಬ ವರ್ಷದಿಂದ ಈ ಮನೆಯಲ್ಲಿ ವಾಸ ಮಾಡ್ತಾಯಿದ್ದೀರ, ಇಲ್ಲೇನು ಕೆಟ್ಟ ಆಕ್ಟಿವಿಟೀಸ್ ಅಂದರೆ ವ್ಯಭಿಚಾರ ಇನ್ನೊಂದು ಮತ್ತೊಂದು ಏನೂ ನಡೀತಾ ಇಲ್ಲ. ಇಲ್ಲಿ ನಾನು ಇದ್ದೀನಿ ಸುಮಾರು ವರ್ಷಗಳಿಂದ. ಈ ರೀತಿ ನೀವು ಜಡ್ಜ್ ಮುಂದೆ ಹೇಳಬೇಕು ಅಂದರು. ಕೇಳಿಸ್ಕೊಂಡ್ರ? ನಾನು ತುಂಬ ವರ್ಷಗಳಿಂದ ಅಲ್ಲಿದ್ದೀನಂತೆ. ಅಲ್ಲೇನು ವ್ಯಭಿಚಾರ ಅದು ಇದು ಅನೈತಿಕ ಸಂಬಂಧ, ಅಕ್ರಮ ಸಂಬಂಧ, ವ್ಯಭಿಚಾರ, ವೇಶ್ಯಾವಾಟಿಕೆ ನಡೀತಾ ಇಲ್ವಂತೆ. ಪೊಲೀಸ್ನವ್ರು ಬಂದು ಇವ್ರು ಲಾಡ್ಜನ್ನ ಲಾಕೌಟ್ ಮಾಡಾಕಿದ್ದಾರೆ. ಇವ್ರು ಬಂದು ಎತ್ತಾಕೊಂಡು ಹೋಗಿದ್ದಾರೆ ಪೊಲೀಸ್ನವರು. ಒಂದು ವ್ಯಾನು, 2 ಟೂ ವೀಲರು, ಜೀಪ್ ಎಲ್ಲ ಹಾಕ್ಕೊಂಡು ಬಂದು ಇವರು ಲಾಡ್ಜ್ ನಡೆಸ್ತಿರ್ತಾರೆ. ಅವ್ರು ಎತ್ತಾಕೊಂಡು ಹೋಗಿರ್ತಾರೆ. ಆಮೇಲೆ ಅಲ್ಲಿಂಗೋ ಜಾಮೀನು ಮೇಲೆ ಬಿಡುಗಡೆ ಆಗಿ 3 ದಿನ ಜೈಲಲ್ಲಿದ್ದು ಬಿಡುಗಡೆ ಆಗಿ ಆಮೇಲೆ ಜಾಮೀನು ಮೇಲೆ ಬಂದಿರ್ತಾರೆ. ಆಮೇಲೆ ನನ್ನ ಹತ್ರ ಹೇಳ್ತಿದ್ದಾರೆ, ಏನಿಲ್ಲ ಸ್ವಾಮೀಜಿ, ನೀವಿಲ್ಲಿ ಇದ್ದೀನಿ ಅಂಥೇಳಿ, ಇದು ಲಾಡ್ಜೇ ಇರಲಿಲ್ಲ ಇಲ್ಲಿ ಅಂಥೇಳಿ. ಏನು ಹೇಳಿ?
ಇಲ್ಲಿ ಲಾಡ್ಜೇ ಇರಲಿಲ್ಲ ಅಂತ ಹೇಳಬೇಕು ಕೋರ್ಟಲ್ಲಿ ನೀವು. ಇಲ್ಲಿ ನಾನು ತುಂಬ ವರ್ಷಗಳಿಂದ ವಾಸ ಮಾಡ್ತಾಯಿದ್ದೀನಿ ಅಂತ ಹೇಳಬೇಕು. ಈ ರೀತಿ ಹೇಳ್ಕೊಟ್ಟ. ಯಾವಾಗ ಹೇಳ್ಕೊಟ್ಟಿದ್ದು? ನಾನು ವಾಸ ಮಾಡೋಕ್ಕೆ ಒಂದು ರೂಮ್ ಇಲ್ಲ, ಮನೆ ಇದೆ ಲೀಸ್ಗೆ, ಆದರೆ ಅಕ್ಕಪಕ್ಕ ನಾನ್ ವೆಜ್ ಅಂಗಡಿಗಳು, ಕಬಾಬ್ ಅಂಗಡಿಗಳು. ಸಾಯಂಕಾಲ ಆದರೆ ಅಲ್ಲಿ ಕಬಾಬ್ ಹಾಕ್ತಾರೆ, ಫಿಶ್ಶು ಕೋಳಿದೆಲ್ಲ. ಆ ವಾಸನೆಗೆ ಅಲ್ಲಿ ಇರೋಕ್ಕಾಗಲ್ಲ. ಸಂಜೆ ನಾವು ಊಟಕ್ಕೆ ಕೂತ್ಕೊಂಡ್ರೆ ಏನು ತಿಂತೀವೋ ನಮಗೆ ಗೊತ್ತಿಲ್ಲ. ಅಂಥ ಕಡೆ ಹೋಗಿ ನಾವು ಲೀಸ್ಗೆ ಮನೆ ಮಾಡಿಬಿಟ್ರಿ. ಆಮೇಲೆ ಗೊತ್ತಾಯಿತು, ಮನೆ ಮಾಡಿದ್ಮೇಲೆ ಒಂದು 15 ದಿನ 20 ದಿನಕ್ಕೆ ಗೊತ್ತಾಯಿತು ಅಲ್ಲೆಲ್ಲ ಹಿಂಗೆಲ್ಲ ಇದೆ ಅಕ್ಕಪಕ್ಕ ಅಂತ. ನಾವು ನೋಡಿಲ್ಲ, ಹೊಸ ಜಾಗ ಹೊಸ ಊರು, ಏನೋ ಮನೆ ಸಿಕ್ಬಿಡ್ತಲ್ಲ, ಏನೋ ಲೀಸ್ಗೆ ನಮ್ಮ ಹತ್ರ ಇರೋ ದುಡ್ಡಿಗೆ ಅಮ್ಮಮ್ಮಂದ್ರೆ 1.25 ಲಕ್ಷ ಅಷ್ಟಕ್ಕೆ ಸಿಕ್ಬಿಡ್ತಲ್ಲ. ಆ ರೀತಿ ಆಸೆ ಪಟ್ಟು ನಾವು ಅರ್ಜೆಂಟಾಗಿ ಲೀಸ್ಗೆ ಮಾಡಿಬಿಟ್ವಿ. ಆಮೇಲೆ ನೋಡ್ತೀವಿ ಅಲ್ಲಿ ಅಕ್ಕಪಕ್ಕ ಕಬಾಬ್ ಅಂಗಡಿಗಳು, ಫಿಶ್ ಅಂಗಡಿಗಳಿದೆ, ನಮ್ಗೆ ಗೊತ್ತಿಲ್ಲ. ಈಗ ಹಣ ಕೊಟ್ಬಿಟ್ಟಿದ್ದೀವಿ, ಮನೆ ಸೇರ್ಕೊಬಿಟ್ಟಿದ್ವಿ, ಅಗ್ರಿಮೆಂಟು ಬರ್ಸ್ಬಿಟ್ಟಿದ್ವಿ, ಏನು ಮಾಡೋದು? ಅವರು ಬೇರೆ ಮನೆ ಕೊಡೋರು ನಮಗೆ ಕೊಟ್ಟಿರೋದು ಪಾಪ ಅವ್ರ ಕಷ್ಟಕ್ಕೆ ಬಗೆಹರಿಲಿಕ್ಕೆ. ಅವರೇನೋ ಸಾಲ ಮಾಡಿದಾರಂತೆ ಬ್ಯಾಂಕಲ್ಲಿ, ಅದನ್ನು ತೀರ್ಸೋಕ್ಕಾಗದೆ ಇನ್ನು ಮನೆಯೇ ಲಾಕೌಟ್ ಮಾಡ್ತಾರೆ, ಮನೆಯೇ ಹರಾಜಾಗ್ಬಿಡ್ತಾರೆ. ಅಟ್ಲೀಸ್ಟ್ ಬಡ್ಡಿ ಆದರೂ ಕಟ್ಟೋಣ ಅಂತ ನಮಗೆ ಕೊಟ್ಟಿದ್ದಾರೆ ಅವರು ಲೀಸ್ಗೆ. ಆ ಓನರಮ್ಮ ಹೇಳಿದ್ರು, ಸ್ವಾಮೀಜಿ ನಮ್ಮ ಗಂಡ ತೀರೋಗಿದ್ದ ದಿನ ಇವತ್ತು, ದೇವಸ್ಥಾನಕ್ಕೆ ಹೋಗಿದ್ದೆ, ಬಂದೆ, ನೀವು ಬಂದು ನಮ್ಮ ಮನೇಲಿ ಕೂತಿದ್ದೀರಾ, ಅಡ್ವಾನ್ಸ್ ಕೊಡ್ತಾಯಿದ್ದೀರಾ, ನೀವು ನಮಗೆ ದೇವರು ಅಂತ ಅಮ್ಮ ಹೇಳಿದ್ರು ಅವತ್ತು. ನೀವು ದೇವರಾಗಿ ಬಂದಿದ್ದೀರಾ, ನಮಗೆ ಅಡ್ವಾನ್ಸ್ ಕೊಡ್ತಾಯಿದ್ದೀರಾ, ಲೀಸ್ಗೆ ಹಾಕ್ಕೊಳ್ತಾಯಿದ್ದೀರಾ, ನೀವೇನಾದರೂ ಬಂದಿಲ್ಲ ಅಂದಿದ್ರೆ ಬ್ಯಾಂಕ್ನವ್ರು ಬಂದು ಮನೇಲಿ ಲಾಕೌಟ್ ಮಾಡಿಬಿಡ್ತಾಯಿದ್ರು ಸ್ವಾಮಿ ಅಂದರು. ನನ್ನ ಮನಸ್ಸಿನಲ್ಲಿ ಅದು ಉಳ್ಕೊಬಿಡ್ತು. ನಾನು ಎಷ್ಟೋ ನೊಂದ್ಕೊಂಡು, ಎಷ್ಟೋ ಮೋಸಕ್ಕೆ ಒಳಗಾಗಿ, ನನ್ನವರೇ ನನಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಬೆಂಗಳೂರು ಬಿಟ್ಟು ಅಲ್ಲಿ ಹೋಗಿದ್ದೀನಿ, ಶ್ರೀರಂಗಪಟ್ಟಣ. ಅಲ್ಲಿ ಪಾಪ ಅವ್ರ ಮನೆ ನಮಗೆ ಕೊಡೋ ಓನರಮ್ಮ ಈ ಮಾತು ಹೇಳಿದ್ಲು. ಅದಕ್ಕೆ ಮೊದಲು ಬೇರೆಯವ್ರು ಹೇಳಿದ್ರು, ಈ ಊರಲ್ಲಿ ನಿಮಗೆ ಎಲ್ಲಿ ಮನೆ ಸಿಗಲ್ಲ ಆ ರೇಟ್ಗೆ ಅಂತ. ಅದಕ್ಕೂ ಮೊದಲು ನಾನು ಮೈಸೂರಲ್ಲೆಲ್ಲ ಮನೆ ಹುಡುಕಿದ್ದೆ ಲೀಸ್ಗೆ, ಅಲ್ಲಿ ಸಿಕ್ಕಿರಲಿಲ್ಲ, ತುಂಬ ದುಡ್ಡು ಕೇಳ್ತಾರೆ. ನಮ್ಮ ಹತ್ರ ಇರೋದೇ 1.25 ಲಕ್ಷ. ಮಕ್ಕಳು ಸ್ಕೂಲ್ ಸೇರ್ಸೋಕ್ಕೆ 25,000 ಬೇಕು ಡೊನೇಷನ್ ಖರ್ಚುಗಳಿಗೆ. ಇನ್ನು 1.25 ಲಕ್ಷಕ್ಕೆ ಮನೆ ಮಾತಾಡಿದ್ದೀವಿ. ಆ ಅಮ್ಮ ಪಾಪ ಓನರಮ್ಮ ಹಂಗೆ ಹೇಳಿದ್ಲು. ಆ ಮಾತು ನನ್ನಲ್ಲಿ ಉಳ್ಕೊಬಿಡ್ತು. ಇವಾಗ ಹೆಂಗೆ ಖಾಲಿ ಮಾಡೋದು ನಾವು? ಇಲ್ಲ ಅಕ್ಕಪಕ್ಕ ವಾತಾವರಣ ಸರಿಯಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ಎಲ್ಲಾದರೂ ರೂಮ್ ಸಿಕ್ಕಲಿ ಅಂತ ಕಾಯ್ತಾಯಿದ್ದೆ. ಆಮೇಲೆ ಯಾರೋ ಒಬ್ಬ ತೋರಿಸ್ದ, ಅವನು ತೋರಿಸ್ಲಿಲ್ಲ. ಫಸ್ಟು ಇವ್ರ ಮನೆ ರೆಡಿ ಆಗಿಲ್ಲ, ಅದಕ್ಕೆ ಮೊದಲು ನಾವು ಒಂದು ಲಾಡ್ಜಲ್ಲಿದ್ವಿ. 1 ತಿಂಗಳಿಗೆ ರೂಮ್ ಮಾಡಿದ್ರು ನಾವು. ಈ ಮನೆಯವರೇ ನಮ್ಗೆ ಹೇಳಿದ್ರು, ಐಡಿಯಾ ಕೊಟ್ಟರು, ಹಿಂಗೆ ಲಾಡ್ಜ್ ಇದೆ ಬನ್ನಿ ಕೊಡ್ತೀವಿ ಅಂತ, ಕೊಡಿಸ್ತೀನಿ ರೂಮ್ ಅಂತ. ಇವರೇ ಕೊಡಿಸಿದ್ರು. 1 ತಿಂಗಳಿಗೆ ಮಾತಾಡಿ 3,000 ರೂಪಾಯಿ 1 ತಿಂಗಳಿಗೆ ಅಷ್ಟೇ. ಆದರೆ ಪೊಲೀಸವ್ರು ಬಂದರು, ಒಂದು 10 ದಿನಕ್ಕಲ್ಲಿ ರೈಡ್ ಮಾಡಿಬಿಟ್ರು, ಲಾಡ್ಜ್ ಕ್ಲೋಸ್. ಆಮೇಲೆ ಈ ಮಹಾನ್ ಭಾವ ಸುಳ್ಳು ಹೇಳ್ಕೊಟ್ಟ ನನಗೆ, ಜಾಮೀನು ಮೇಲೆ ಬಿಡುಗಡೆ ಆಗಿ ಬಂದಮೇಲೆ. ಹೇಳ್ಬಿಡಿ ಸ್ವಾಮೀಜಿ, ನೀವು ಹೇಳಿದ್ರೆ ಕೋರ್ಟಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ. ನಾನು ಹೇಳಿದೆ ಅವೆಲ್ಲ ಆಗಲ್ಲಪ್ಪ ಅಂದೆ. ಅವನು ಸ್ವಲ್ಪ ದಿನ ನನಗೆ ಆಶ್ರಯನೂ ಕೊಟ್ಟಿದ್ದ. ಯಾಕೆ ಅಂದರೆ ಇಲ್ಲಿ ನಮ್ಮ ಮನೆಯ ಹತ್ರ ಅಕ್ಕಪಕ್ಕ ಕೋಳಿ ಫಿಶ್ಶು ಅದು ಇದು ವಾಸನೆ ಬರುತ್ತೆ. ಅದಕ್ಕೆ ನಾನು ಅಲ್ಲೇ ರೂಮ್ ಮಾಡಿಕೊಂಡೆ, ಸ್ವಲ್ಪ ದಿನ ಹೆಂಗೋ ಕಾಲ ಕಳೆಯೋರಂತ. ನಾನು ಬಾಡಿಗೆ ಕೊಡ್ತೀನಿ ಅಂದೆ. ಬೇಡ ಸ್ವಾಮೀಜಿ ವಾಸ ಮಾಡಿ, ಬೇಡ ಸ್ವಾಮೀಜಿ ವಾಸ ಮಾಡಿ, ನೀವು ಬಾಡಿಗೆ ಕೊಡಬೇಡಿ, ನಾನೇನೋ ಧರ್ಮರಾಯನ ಮೊಮ್ಮಗ, ಸತ್ಯಹರಿಚಂದ್ರ ಮೊಮ್ಮಗ, ನಿಮ್ಮಂಥವ್ರು ಸೇವೆ ಮಾಡ್ತೀನಿ ಹಂಗೆಲ್ಲ ಹೇಳ್ಕೊಂಡು ಕೊಟ್ಟ. ನಾನು ಚೆನ್ನಾಗಿರೋ ರೂಮ್ ತಗೊಳ್ಳಿಲ್ಲ. ಮೇಲೆ ಒಂದು ಕಿತ್ತೋಗಿರೋದು, ನೀರು ಬರೋದು, ವೇಸ್ಟ್ ಆಗಿರೋ ಒಂದು ರೂಮ್ ಇತ್ತು, ಸ್ಟೋರ್ ರೂಮ್ ಅಂತಾರಲ್ಲ, ಅದು ತೊಗೊಂಡೆ. ಅದು ಮೆಟ್ಲು ಕೆಳಗೆ ಇರ್ತದೆ ರೂಮ್, ಅದರಲ್ಲಿ ವಾಸ ಮಾಡಿದೆ. ಯಾಕೆಂದರೆ ಚೆನ್ನಾಗಿರೋ ರೂಮ್ ಯಾಕೆ ತೊಗೋಬೇಕು ನಾನು? ಇವ್ರು ಯಾರಿಗೋ ಬಾಡಿಗೆಗೆ ಅವ್ರಿಗೆ ಕೊಟ್ಕೊಳ್ತಾರೆ ಅಂತ. ಇನ್ಮೇಲೆ ಲಾಡ್ಜ್ ನಡೆಸೋಂಗಿಲ್ಲ, ಸೀಸ್ ಮಾಡಾಕಿದ್ದಾರೆ. ಆದರೂ ನಾನೊಂದು ಹೊಸ ಐಡಿಯಾ ಕೊಟ್ಟೆ. ಇದನ್ನೇನೋ ಒಂದು ಅನಾಥಾಶ್ರಮನೋ, ಏನೋ ಒಂದು ವೃದ್ಧಾಶ್ರಮನೋ, ಇಲ್ಲ ಯಾತ್ರಾರ್ಥಿಗಳು ಬರ್ತಾರೆ ಇಲ್ಲಿ ಶ್ರೀರಂಗಪಟ್ಟಣಕ್ಕೆ, ಯಾತ್ರಾರ್ಥಿಗಳು ಬರ್ತಾರೆ ಎಲ್ಲಿಂದನೋ ದೇವಸ್ಥಾನಕ್ಕೆ, ಅವ್ರಿಗೆ ರೂಮ್ ಕೊಡ್ಬೋದು, ತೊಂದರೆ ಇಲ್ಲ ಅಂತ ನಾನೇ ಐಡಿಯಾ ಕೊಟ್ಟೆ. ಹಂಗೆ ಮಾಡೋಣ ಅಂದ. ಎಲ್ಲ ಬೆಡ್ಡುಗಳು ಮಂಚಗಳು ಎಲ್ಲ ಎತ್ತಿ ಆಚೆ ಹಾಕಿದ್ದಾಯಿತು. ಬರೀ ಪ್ಲೈನ್ ಬರೀ ಹಾಲು. ಯಾರನ್ನ ಬಂದರೆ ಚಾಪೆ ಹಾಕೊಂಡು ಮಲ್ಕೋಬೇಕು. ಗ್ರೂಪ್ 10 ಜನ ಅಂಥವ್ರಿಗೆ. ಮೊದಲು ಹಂಗಲ್ಲ, ಬರೀ ಬೆಡ್ಡು, ಇಬ್ಬಿಬ್ಬರು ಒಬ್ಬೊಬ್ಬರು ಅಷ್ಟೆ.
ಆಮೇಲೆ ನಡೀತು, ಒಂದು 6 ತಿಂಗಳು ವರ್ಷ ಆಯಿತು. ನನಗೂ ನನ್ನ ಮೇಲೆ ಒಂದು ಸ್ಟೋರ್ ಮೇಲೆ ವಾಸ ಮಾಡ್ತಾಯಿದ್ದೆ. ಅದಕ್ಕೊಂದು ಹೆಸರು ಆಗದೆ ನಾನು. ಹೊಸ್ದಾಗಿ ಒಂದು ಹೆಸರು ಕೂಡ, ಆ ಹೆಸರು ಹೇಳೋದು ಬೇಡ, ಆಶ್ರಮಕ್ಕೆ ಸಂಬಂಧಪಟ್ಟಿದ್ದು, ಸೆಂಟ್ರಿಗೆ ಸಂಬಂಧಪಟ್ಟಿದ್ದು ಆಗದೆ ಒಳ್ಳೆಯ ಹೆಸರು ಬಂತು. ಆದರೆ ಈ ಮನುಷ್ಯ ಒಳಗೊಳಗೆ ಕುದೀತಾಯಿತ್ತು. ಬರೀ ಸುಳ್ಳು ಹೇಳ್ಕೊಡೋದು, ನನಗೆ ಇನ್ನೇನೋ ಹೇಳೋದು, ಇನ್ನೇನೋ ಮಾತಾಡೋದು, ಯಾವಾಗ ಬಾಯಿಂದ ಬಂದರೂ ಕೆಟ್ಟದಾಗ ಏನೋ ಒಂದು ಬರ್ತಾ ಇರುತ್ತೆ. ಸಾಲದಕ್ಕೆ ಅವ್ರ ಅಪ್ಪ ಒಬ್ಬ ಇದ್ದ, ತುಂಬ ಅಯೋಗ್ಯ, ನೀಚ ನಿಕೃಷ್ಟ. ಅವರಪ್ಪ ಅವನ ದಿನ ಅವ್ರ ಮೇಲೆ ಇವ್ರ ಮೇಲೆ ಜಗಳಾಡೋದೇ ಕೆಲಸ. ಅವನ ಪಿಟಿಂಗ್ಗಳಿಟ್ಟ ನನ್ನ ಮೇಲೆ. ಹಂಗೆ ಮಾಡಿ ಮಾಡಿ ಲಾಸ್ಟ್ಗೆ ಒಂದಿನ ಅವ್ನು ಬೀಗಾನೇ ಆಗ್ಬಿಟ್ಟ. ನನ್ನ ರೂಮ್ಗೆ ರಾತ್ರಿ 8:15 ಗಂಟೆ ರಾತ್ರಿಯಲ್ಲಿ ಹೋದೆ ರೂಮ್ಗೆ. ನಂದೇನೋ ಪ್ರಾಜೆಕ್ಟ್ ವರ್ಕ್ ಇತ್ತು ಕಂಪ್ಯೂಟರ್ ಸೆಂಟ್ರಲ್ಲಿ, ಅಲ್ಲಿ ಮುಗಿಸ್ಕೊಂಡು 8:15 ಗಂಟೆಗೆ ಹೋದೆ. ನೋಡಿದ್ರೆ ಬೀಗ ಹಾಕ್ಬಿಟ್ಟಿದ್ದು ನನ್ನ ರೂಮ್ಗೆ. ಆಮೇಲೆ ಏನು ಮಾಡೋದು, ಆಚೆ ಕಡೆನೇ ಮಲ್ಕೊಂಡೆ ಬೆಳಗ್ಗೆವರೆಗೂ, ಬರೀ ನೆಲ ಆಚೆ ಕಡೆ. ಒದ್ಕೊಳ್ಳೋಕ್ಕೇನಿಲ್ಲ, ಕುಡಿಯೋಕ್ಕೆ ನೀರು ಕೂಡ ಇಲ್ಲ, ಬಾತ್ರೂಮ್ ಟಾಯ್ಲೆಟ್ ಇಲ್ಲ, ಆಚೆ ಮಲ್ಕೊಂಡೆ. ಇನ್ನೇನು ಮಾಡೋದು, ಒಂದು ಪ್ಯಾಸೇಜಲ್ಲಿ ಮಲ್ಕೊಂಡೆ. ಆಚೆ ಕಡೆ ಹೋಗೋಕ್ಕಾಗಲ್ಲ, ಅಲ್ಲಿ ಗೇಟ್ ಹಾಕಿರ್ತಾರೆ, ಗೇಟಿಂದ ಆಚೆ ಹೋಗೋಕ್ಕಾಗಲ್ಲ. ಈ ಕಡೆ ರೂಮ್ ಬರೋಕ್ಕಾಗಲ್ಲ, ಮಧ್ಯದಲ್ಲಿ ಬಾತ್ರೂಮ್ ಟಾಯ್ಲೆಟ್ ಇಲ್ಲ, ಪ್ಯಾಸೇಜ್ ಒಳಗೆ ಮಲ್ಕೊಂಡಿರೋದು ಮನೆಯೊಳಗೆ. ಯಾಕಂದರೆ ಅಲ್ಲಿ ಕೆಳಗೆ ಒಂದಷ್ಟು ರೂಮ್ಗಳು, ಮೇಲೆ ಒಂದಷ್ಟು ರೂಮ್ಗಳಿದೆ. ಆ ರೀತಿ ಕೆಲವು ಸ್ವಾರ್ಥಿಗಳು ನಾನು ಒಳ್ಳೆಯವನು, ಹಾಗೆ ಹೀಗೆ, ದೇವ್ರ ಭಕ್ತ, ಸತ್ಯಹರಿಶ್ಚಂದ್ರ ಮೊಮ್ಮಗ, ಧರ್ಮರಾಯನ ಮೊಮ್ಮಗ, ಹಿಂಗೆಲ್ಲ ಅನ್ಕೊತಾರೆ. ಇವರು ಹೆಂಗೆ ನಮ್ಮಂಥ ಗುರುಗಳಿಗೆ ನೋಡ್ತಾರೆ ಅಂದರೆ ಈ ರೀತಿ ನೋಡೋದು, ಸ್ವಾರ್ಥಕ್ಕಾಗಿ ಬಳಸ್ಕೊತಾರೆ. ಅಷ್ಟೇ ಅಲ್ಲ, ಇವನು ಯಾವುದೋ ಒಂದು ದೇವಸ್ಥಾನಕ್ಕೆ ಸೆಕ್ರೆಟ್ರಿ ಬೇರೆ ಆಗ್ಬಿಟ್ಟವನು ಇವನು, ಬೇರೆ ಊರಲ್ಲಿ. ಅದು ಇವರ ಜನಾಂಗಕ್ಕೆ ಸಂಬಂಧಪಟ್ಟ ಒಂದು ದೇವಸ್ಥಾನ, ಪುರಾತನ ಕಾಲದಿಂದ ಇದೆ. ಇವನಲ್ಲಿ ಸೆಕ್ರೆಟ್ರಿ ಆಗ್ಬಿಟ್ಟವನು. ಅದು ಯಾರೋ ಸಿನಿಮಾ ಆ್ಯಕ್ಟ್ರು ಲೇಡಿ ಎಲೆಕ್ಷನ್ಗೆ ನಿಂತಿದ್ಲ ಆ ಏರಿಯಾನಲ್ಲಿ. ನಿಮಗೆಲ್ಲ ಗೊತ್ತಿರುತ್ತೆ, ಮಂಡ್ಯ ಏರಿಯಾನಲ್ಲಿ ಮೊದಲು ಎಲೆಕ್ಷನ್ಗೆ ನಿಂತಿದ್ಲ ಎಮ್ಮ, ಫಸ್ಟು ಸಿನಿಮಾ ಆ್ಯಕ್ಟ್ರು. ಆ ಯಮ್ಮನ ಹತ್ರ ಹೋಗಿ ದುಡ್ಡು ಕೇಳೋಣ, ಬನ್ನಿ ನೀವು ಬಂದರೆ ಕೊಡ್ತಾರೆ, ಅವ್ರು ಶ್ರೀರಂಗಪಟ್ಟಣ ಬಂದಿದ್ದಾಳೆ ಯಮ್ಮ ಅಂದರು ಫಸ್ಟು. ಅವ್ರ ಹೆಸರು ಹೇಳೋದು ಬೇಡ. ನಾನು ಹೇಳಿದೆ, ಅಪ್ಪ ಅವ್ರು ಸಿನಿಮಾ ಆ್ಯಕ್ಟ್ರ್ ಆಗಿರಲಿ, ರಾಜಕೀಯ ವ್ಯಕ್ತಿ, ಅವರು ಎಲೆಕ್ಷನ್ ಪ್ರಚಾರಕ್ಕೆ ಬಂದಿದ್ದಾರೆ, ಅವ್ರ ಹತ್ರ ನಾನ್ಯಾಕಪ್ಪ ಬರಲಿ, ನಾನೊಬ್ಬ ಗುರುವಾಗಿದ್ದೀನಿ, ಬೇಕಾದ್ರೆ ಅವ್ರು ಇಲ್ಲಿ ಬಂದು ಆಶೀರ್ವಾದ ಮಾಡ್ತೀನಿ, ಏನೋ ದಕ್ಷಿಣ ಇಕ್ಕಿ ಹೋಗಲಿ, ನಾವ್ಯಾಕೆ ಅವ್ರ ಹತ್ರ ಹೋಗಿ ಡೊನೇಟ್ ಅದು ಕೇಳಬೇಕು ಅಂತ ನಾನು ಬುದ್ಧಿ ಹೇಳಿದೆ. ಅವ್ನಿಗೆ ಅದು ಕೋಪ ಆಯಿತು ನನ್ನ ಮೇಲೆ, ಬರಲಿಲ್ವಲ್ಲ ಇವರು ದುಡ್ಡು ಕೇಳೋಕ್ಕೆ, ಅದು ಕೋಪ ಆಯಿತು. ಈ ಕಡೆ ಕೋರ್ಟಲ್ಲಿ ಸಾಕ್ಷಿ ಹೇಳೋಕ್ಕೆ ಅದು ಒಂದು ಕೋಪ. ಇನ್ನೂ ಒಂದು ಮೂರನೇ ಕಾರಣ ಇದೆ, ಇವನು ಯಾವುದೋ ಒಂದು ಧರ್ಮಕ್ಕೆ, ಗುರುವಿಗೆ ಅಭಿಮಾನಿ. ಇವನು ಯಾವುದೋ ಒಬ್ಬ ಗುರುವಿಗೆ ಯಾವುದಾವುದೋ ಒಂದು ಸೆಂಟ್ರ್ ಇದೆ, ಮಠ, ಆ ಮಠಕ್ಕೆ ಹೋಗ್ತಾನೆ ಬರ್ತಾನೆ ಇವನು, ದೊಡ್ಡದಾಗಿ ನಾನು ದೇವ್ರ ಭಕ್ತ ಅಂತ. ಅವ್ರ ಸಿದ್ಧಾಂತನೇ ಬೇರೆ, ನಮ್ಮ ಸಿದ್ಧಾಂತನೇ ಬೇರೆ. ಅವ್ರ ಸಿದ್ಧಾಂತ ನಮ್ಮ ಸಿದ್ಧಾಂತ ಸ್ವಲ್ಪ ಹೊಂದಾಣಿಕೆ ಇದೆ, ಹೆಸರಿಗೆ ಮಾತ್ರ ಅದು ನಾಮಕಾವಸ್ಥೆ. ನೋಡಪ್ಪ, ನಾನು ಈ ಬುತ್ತಿ ಹಿಂಗೆ ಹಚ್ತೀನಿ, ತಿಲ್ಕ ಹಿಂಗೆ ಇಡ್ತೀನಿ, ಆದರೂ ಕೂಡ ಶ್ರೀಮನ್ನಾರಾಯಣ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಭಕ್ತ ನಾನು. ಹಾಗೆ ಗಣಪತಿಯಿಂದ ಕುಮಾರಸ್ವಾಮಿಯವರೆಗೂ ಎಲ್ಲ ದೇವತಾ ಶಕ್ತಿಗಳ ಭಕ್ತ ನಾನು. ನನಗೆ ಯಾವ ದೇವರು ಭೇದ ಇಲ್ಲ. ಆದರೆ ಇವ್ರ ಸಿದ್ಧಾಂತಗಳೆಲ್ಲ ಬೇರೆ. ಹಿಂದೂ ಧರ್ಮದ ಸಂಸ್ಕೃತಿ ಏನಿದೆ ಅದಕ್ಕೆ ವಿರುದ್ಧವಾಗಿರ್ತದೆ, ಇನ್ನೇನಿಲ್ಲ. ನೋಡೋಕ್ಕೆ ಹಿಂದೂ ಇವರು ಕೂಡ, ಆ ಥರ ಒಂದು ಪಂಥ ಧರ್ಮ ಬಿಡಿ. ಅಂಥವ್ರು ತುಂಬ ಮಂದಿ ಪಂಥಗಳಿದ್ದಾವೆ, ತುಂಬ ಮಂದಿ ಧರ್ಮಗಳಿದ್ದಾವೆ. ಹಿಂದೂ ಧರ್ಮ ಬೇಕಾಗಿಲ್ಲ ಇವ್ರಿಗೆ, ಹಿಂದೂ ಸಂಸ್ಕೃತಿ ಬೇಕಾಗಿಲ್ಲ. ಬಾಯಲ್ಲಿ ಹೇಳ್ಕೊಳ್ಳೋದು ನೋಡಿದ್ರೆ ನಾವು ಹಿಂದೂ ಧರ್ಮನ ಉದ್ಧಾರ ಮಾಡ್ತೀವಿ, ಹಿಂದೂ ಧರ್ಮನ ಉದ್ಧಾರ ಮಾಡ್ತೀವಿ, ಹಿಂದೂ ಧರ್ಮ ಉದ್ಧಾರ ಮಾಡ್ತೀವಿ ಅಂತ. ಗುರುಗಳಿಗೆ ಗೌರವ ಕೊಡ್ತೀವಿ ಅಂತ ಒಬ್ಬರು ಕೂಡ ನಮ್ಮ ಥರ ಕಾವಿ ಬಟ್ಟೆ ಹಾಕ್ಕೊಳ್ಳಲ್ಲ. ಅವರು ಹಾಕ್ಕೊಂಡ್ರೆ ವಿರೋಧ ಮಾಡ್ತಾರೆ. ಈ ಬುತ್ತಿ ಹಚ್ಕೊಂಡು ಈ ರೀತಿಗೆ ಇಟ್ಕೊಬಿಟ್ರೆ ತಿಳ್ಕೊ, ಅದನ್ನೂ ವಿರೋಧ ಮಾಡ್ತಾರೆ. ಅವ್ರು ಇದರಲ್ಲಿ ನಾನು ಸೇರ್ಕೋಬೇಕು ನೋಡ್ರಿ. ನಾನು ಅವಾಗೆಲ್ಲ ಜಗ್ಗಲ್ಲ, ಕುಗ್ಗಲ್ಲ. ಅದಕ್ಕೆ ಇವ್ನಿಗೆ ಅದು ಒಂದು ಕೋಪ. ಒಂದು ಕೋರ್ಟ್ನಲ್ಲಿ ಸುಳ್ಳು ಹೇಳೋಕ್ಕೆ ಎಷ್ಟೆಷ್ಟೋ ಕಷ್ಟಪಟ್ಟೆ, ಅದಾಗಲಿಲ್ಲ. ಎರಡನೇದು ಅವರು ಇದಕ್ಕೆ ಸೇರಿಸ್ಕೊಳಕ್ಕೆ ನಾನೊಂದು ಪ್ರಯತ್ನ ಪಟ್ಟೆ, ಅದಾಗಲಿಲ್ಲ. ಮೂರನೇದೇ ಅವ್ರ ಹತ್ರ ಇವ್ರ ಹತ್ರ ಡೊನೇಷನ್ ಕೇಳೋಕ್ಕೆ ಹೋಗ್ಬೇಕಲ್ಲ, ಅದು ಆಗಲಿಲ್ಲ. ಅದಕ್ಕೆ ಏನು ನೋಡ್ದ ನಾನು ಬೇಗನೆ ಆಗ್ಬಿಟ್ಟ ರೂಮ್ಗೆ. ಆವತ್ತು ರಾತ್ರಿ ಎಲ್ಲ ಆಚೆ ಪ್ಯಾಸೇಜಲ್ಲಿದ್ದೆ. ಆಮೇಲೆ ಬೆಳಗ್ಗೆ ಅವ್ರ ಮನೆ ಹತ್ರ ಹೋಗಿ ಕೇಳಿಕೊಂಡೆ. ಆಮೇಲೆ ಬೀಗ ಓಪನ್ ಮಾಡ್ದೆ. ಅವನು ಹೇಳ್ದ, ನನಗೆ ವಾರ್ನ್ ಮಾಡ್ದೆ, ಖಾಲಿ ಮಾಡಿ ನೀವು ಅಂದ. ಆಯ್ತು ಬಿಡಪ್ಪ, ಖಾಲಿ ಮಾಡ್ತೀನಿ ಅಂದೆ. ಏಕಾಏಕಿ ಹೇಳ್ಬಿಟ್ಟ, ಅದೇ ಬೇಜಾರಾಗಿತ್ತು. ಮೊದಲೇ ಹೇಳಿದ್ರೆ 2 ದಿನ ಟೈಮ್ ಕೊಡ್ತೀನಿ ಅಂದ. ಆಯಿತು ಅಂದೆ. ನಾನು 2 ದಿನ ಕೇಳಿಕೊಂಡೆ, ಕೊಟ್ಟ. ಆಮೇಲೆ ಖಾಲಿ ಮಾಡ್ಕೊಂಡು ಬಂದುಬಿಟ್ಟ ಬಿಡ್ರಿ. ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಬೇರೆ ಇನ್ಯಾವುದಲ್ಲ, ನಮ್ಮದೇ ಫ್ಯಾಮಿಲಿ. ಅಮ್ಮ ಬಂದರೆ 3-6 ತಿಂಗಳಿಂದ. ನನ್ನ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಆಯಿತು, ಅಕೌಂಟ್ಗಳಲ್ಲಿರೋದು
ಪಿಕ್ಸೆಡ್ಗಳಿತ್ತು, ಒಂದು 5-6 ಪಿಕ್ಸೆಡ್ ಎಲ್ಲ ಖಾಲಿ ಆಯಿತು. ಇವ್ರಿಗೂ ಇಷ್ಟ ಆಗಿಲ್ಲ. ಆಮೇಲೆ ಖಾಲಿ ಆದಮೇಲೆ ಖಾಲಿ ಆಗೋವರೆಗೂ ನಾನು ಬೆಲ್ಲ ಸಕ್ಕರೆ ಜೇನುತುಪ್ಪ ನಾನು ಯಾವಾಗ ಖಾಲಿ ಆಯ್ತು ಅವಾಗ ಆ ಅಕೌಂಟ್ಗಳಲ್ಲೇ ಅಷ್ಟೇ. ಇವರು ಕಳ್ಳನ ಪಿಳ್ಳೆನಪ್ಪ, ಏನೋ ಕೆದ್ಕೊಳ್ಳೋದು, ಏನೇನೋ ಒಂದು ಸಣ್ಣ ವಿಷಯನ ದೊಡ್ಡದು ಮಾಡೋದು. ಹಂಗೆ ಮಾಡಿ ಲಾಸ್ಟ್ಗೆ ಅಲ್ಲಿಂದಾನು ದೂರ ಅದೆ. ಇದು 6ನೇ ವರ್ಷ ಇಲ್ಲಿ ಬಂದೆ, ಕೋಲಾರ ಜಿಲ್ಲೆ. ಇದು ಪಾಳು ಬಿದ್ದಿತ್ತು ಮನೆ. ಪಾಳು ಬಿದ್ದಿತ್ತಂದರೆ ಇದರಲ್ಲಿ ಯಾರೂ ವಾಸ ಮಾಡ್ತಾಯಿಲ್ಲ, ವಾಸ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಮೇಲಿಂದ ನೀರು ಬರೋದು, ಕೆಳಗಡೆಯಿಂದ ಚೇಳುಗಳು ಅದು ಇದು ಎಲ್ಲ ಇರೋದಿಲ್ಲ. ಎಲ್ಲ ಈ ಕೆಳಗಡೆ ನೆಲನೂ ಇಲ್ಲ, ಏನಿಲ್ಲ, ಮೇಲೇನೂ ಏನಿಲ್ಲ. ಲಾಸ್ಟಿಗೆ ಹೆಂಗೋ ರೆಡಿ ಮಾಡ್ಕೊಂಡು ಇಲ್ಲಿ ವಾಸ ಮಾಡ್ತಾಯಿದ್ದೀನಿ. ನಾನು ಯಾಕೆ ವಿಚಾರಗಳೆಲ್ಲ ಹೇಳಿದೆ ಗೊತ್ತಾ ನಿಮಗೆ? ಇವತ್ತು ಎಲ್ಲೆಲ್ಲೋ ದೊಡ್ಡ ದೊಡ್ಡ ಇವು ನಡೀತಾವೆ, ಏನು ನಡೀತಾವೆ, ಕುಂಭಮೇಳಗಳೆಲ್ಲ ನಡೀತವೆ. ಕುಂಭಮೇಳಗಳು ಅಂತಾರೆ. ದೊಡ್ಡ ದೊಡ್ಡ ಜಾತ್ರೆಗಳು ನಡೀತವೆ, ದೊಡ್ಡ ದೊಡ್ಡ ಪ್ರೋಗ್ರಾಮ್ ನಡೀತವೆ, ಎಲ್ಲೆಲ್ಲೋ ಏನೇನೋ ಕಾರ್ಯಕ್ರಮಗಳು. ಜನ ಅಲ್ಲೆಲ್ಲ ಹೋಗ್ತಾರೆ. ಹೋಗಲಿ ಅಪ್ಪ, ಬೇಡ ಅಂದವ್ರು ಯಾರು? ಹೋಗಲಿ, ಅವ್ರ ದುಡ್ಡು, ಅವ್ರದ್ದು ಟೈಮು, ಅವ್ರದ್ದು ಶಕ್ತಿ, ಅವ್ರದ್ದು ಶರೀರ, ಹೋಗಲಿ ಬರಲಿ, ಬೇಡ ಅನ್ನಲ್ಲ. ಆದರೆ ಅಲ್ಲೆಲ್ಲ ಹೋಗೋಕ್ಕೆ ಅವರಿಗೆಲ್ಲ ಟೈಮ್ ಇರುತ್ತೆ. ಎಷ್ಟೋ ಜನಕ್ಕೆ ಟೈಮ್ ಇರುತ್ತೆ, ಇಲ್ಲ ಅನ್ನಲ್ಲ. ಎಷ್ಟೋ ಜನಕ್ಕೆ ದುಡ್ಡು ಇರುತ್ತೆ, ಇಲ್ಲ ಅನ್ನಲ್ಲ. ಎಷ್ಟೋ ಜನಕ್ಕೆ ಕಾರುಗಳು, ಪ್ಲೇನಲ್ಲಿ ಹೋಗೋಕ್ಕೆ ಎಲ್ಲ ವ್ಯವಸ್ಥೆ ಇರುತ್ತೆ, ಇಲ್ಲ ಅನ್ನಲ್ಲ. ಎಷ್ಟೋ ಜನಕ್ಕೆ ನೆಟ್ವರ್ಕ್ ಇರುತ್ತೆ, ಇಲ್ಲ ಅನ್ನಲ್ಲ. ಆದರೆ ಬಡವ್ರು ಏನು ಮಾಡೋದು? ಇದು ಪ್ರಶ್ನೆ. ಬಡವರಿಗೆ ಯಾರು ಕೊಡ್ತಾರೆ ದುಡ್ಡು ಅಷ್ಟು ದೂರ ಹೋಗಿ ಬರೋಕ್ಕೆ ಖರ್ಚಿಗೆ? ಆದರೂ ಇವ್ರಿಗೂ ಆಸೆ ಇರುತ್ತೆ ಅಲ್ವಾ? ಹಂಗಂತ ಇವ್ರು ಕಳ್ತನ ಮಾಡೋಕ್ಕಾಗುತ್ತಾ? ಆಗಲ್ಲ. ಹಂಗಂತ ಲಂಚ ತೊಗೊಳಕ್ಕಾಗುತ್ತಾ? ಆಗಲ್ಲ. ಯಾರ್ದೋ ಒಬ್ಬರು ತಲೆ ಹೊಡೆಯೋಕ್ಕಾಗುತ್ತಾ? ಇವ್ರಿಗೆ ಒಳ್ಳೆತನ ಇರುತ್ತೆ, ಪ್ರಾಮಾಣಿಕತೆ ಇರುತ್ತೆ, ನಿಷ್ಠೆ ಅಂದಿರ್ತಾರೆ. ಸಂಪಾದನೆ ಮಾಡಿದ್ದು ಅಟ್ಲೀಸ್ಟ್ ಜೀವನಕ್ಕಾಗಲಪ್ಪ, ಏನೋ ಕಷ್ಟ ಬಗೆಹರಿಲ್ಲಪ್ಪ, ಏನೋ ಒಂದೊತ್ತು ಗಂಜಿ ಕುಡಿಯೋಣ ಅಂತಾರೆ. ನಿಯತ್ತಾಗಿ ಸಂಪಾದನೆ ಮಾಡ್ತಾರೆ. ಕೂಲಿ ಮಾಡ್ತಾರೋ, ಇಲ್ಲ ರೈತರ ಕೆಲಸ ಮಾಡ್ತಾರೋ, ಇಲ್ಲ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೋ, ಇಲ್ಲ ಮೊಬೈಲ್ ಅಂಗಡಿನೋ, ವಾಚ್ ಅಂಗಡಿನೋ, ರೇಡಿಯೋ ಟಿ ವಿ ಮೆಕ್ಯಾನಿಕ್ಕೋ, ಆಟೋಮೊಬೈಲ್ ಮೆಕ್ಯಾನಿಕ್ಕೋ, ಇಲ್ಲ ಆಟೋ ಡ್ರೈವರು, ಕಾರ್ ಡ್ರೈವರು, ಲಾರಿ ಡ್ರೈವರು, ಬಸ್ ಡ್ರೈವರು, ಹೋಟೆಲ್ಲು, ಅಂಗಡಿನೋ, ಫ್ಯಾಕ್ಟ್ರಿನೋ, ಆಫೀಸೋ, ಪೊಲೀಸೋ, ಇನ್ನೊಂದು ಮತ್ತೊಂದು, ಒಟ್ಟಿನಲ್ಲೇ ಗಂಜೆ ಕುಡಿದ್ರೆ ಸಾಕಪ್ಪ ಅಂತ ಪ್ರಾಮಾಣಿಕವಾಗಿರ್ತಾರೆ. ಇವರು ಲಂಚನೂ ತಗೊಳ್ಳಲ್ಲ, ಯಾರು ತಲೆನೂ ಹೊಡೆಯಲ್ಲ, ಮೋಸನೂ ಮಾಡಲ್ಲ. ಏನೋ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡ್ತಾರೆ, ಪ್ರಾಮಾಣಿಕವಾಗಿ ಡ್ಯೂಟಿ ಮಾಡ್ತಾರೆ. ಇವ್ರು ಎಲ್ಲಿಂದ ಹೋಗೋದು? ಇವ್ರಿಗೆ ಟೈಮ್ ಎಲ್ಲಿರುತ್ತೆ? ಹಂಗಾರೆ ಇವ್ರಿಗೆ ಪುಣ್ಯ ಬರಲ್ವಾ? ಪುಣ್ಯ ಇದು ಪ್ರಶ್ನೆಯಲ್ಲಿ. ಪುಣ್ಯ ಬರಲ್ವಾ? ಹಂಗಾರೆ ದೊಡ್ಡ ದೊಡ್ಡ ಮಠಗಳಲ್ಲಿರ್ತಾರೆ ಸ್ವಾಮೀಜಿಗಳು, ಒಳ್ಳೆ ದೇವಸ್ಥಾನಗಳಲ್ಲಿ ಪೂಜಾರಿಗಳಿರ್ತಾರೆ, ಒಳ್ಳೊಳ್ಳೆ ಶ್ರೀಮಂತರು ಆಫೀಸ್ಗಳಲ್ಲಿ, ಫ್ಯಾಕ್ಟ್ರಿಗಳು, ಒಳ್ಳೊಳ್ಳೆ ಉದ್ಯೋಗಗಳಲ್ಲಿರ್ತಾರೆ. ಹಂಗಾರೆ ಅವ್ರಿಗೆ ಮಾತ್ರ ಪುಣ್ಯ ಬರುತ್ತಾ? ಇದೊಂದು ಪ್ರಶ್ನೆ ಬರುತ್ತೆ ಅಲ್ವಾ? ಕಾರಲ್ಲಿ ಹೋಗ್ಬಿಟ್ಟು, ಪ್ಲೇನಲ್ಲಿ ಹೋಗ್ಬಿಟ್ಟು, ಕುಂಭಮೇಳಕ್ಕೆ ಹೋಗ್ಬಿಟ್ಟು, ಕುಂಭಮೇಳದಲ್ಲಿ ಭಾಗಿಯಾಗ್ಬಿಟ್ಟು, ನಾಗಾ ಸಾಧುಗಳು ಕಾಲಿಗೆ ಬಿದ್ದುಬಿಟ್ಟು ಅವ್ರ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡಿ, ಸೆಲ್ಫಿ ಫೋಟೋಗಳು ಹಿಂಗೆ ಹಿಡ್ಕೊಂಡು, ಈ ಕಡೆ ವೀಡಿಯೋಗಳು ಸೆಲ್ಫಿ ಹಿಡ್ಕೊಂಡು, ರೀಲ್ಗಳು ಬಿಟ್ಟು ರೀಲ್ಗಳು ಬಿಟ್ಟು ಹಿಂಗೆ ಮಾಡಿಬಿಟ್ರೆ ಪುಣ್ಯ ಬರುತ್ತಾ ಅಂತ ಒಂದು ಪ್ರಶ್ನೆ ಇರುತ್ತೆ. ಅಲ್ಲಿ ಪುಣ್ಯ ಬರುತ್ತೋ ಪಾಪ ಬರುತ್ತೋ ಇನ್ನೇನಾಗುತ್ತೋ ನನಗೆ ಗೊತ್ತಿಲ್ಲಪ್ಪ. ಇಲ್ಲಿ ಏನಪ್ಪ ವಿಚಾರ ಅಂದರೆ ಬಡವ್ರು ಏನು ಮಾಡೋದು ಅಂತ ನಾನು ಕೇಳ್ತಿರೋದು ಅಷ್ಟೇ ವಿಚಾರ. ಅಲ್ಲಿ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡ್ತಾರೆ, ಎಷ್ಟೆಷ್ಟೋ ತುಪ್ಪ ಸುರಿತಾರೆ, ಎಷ್ಟೆಷ್ಟೋ ಮೊಸರು ಸುರಿತಾರೆ, ಎಷ್ಟೆಷ್ಟೋ ಹಾಲು ಸುರಿತಾರೆ, ಎಷ್ಟೆಷ್ಟೋ ಸಕ್ಕರೆ ಸುರಿತಾರೆ, ಎಷ್ಟೆಷ್ಟೋ ತೆಂಗಿನಕಾಯಿ ಹೊಡಿತಾರೆ, ಏನೇನೋ ಆ ತೆಂಗಿನ ಜುಂಜೆಲ್ಲ ಕೀಳ್ತಾರೆ, ತೆಂಗಿನಕಾಯಿದು ಮೇಲೆ ಇರುತ್ತಲ್ಲ ನಾರೆಲ್ಲ ಕೀಳ್ತಾರೆ. ಎಷ್ಟೆಷ್ಟೋ ತಿಂದು ಕುಡಿದು ಪೇಪರ್ಗಳು, ಪ್ಲಾಸ್ಟಿಕ್ಕು ಚೀಲಗಳು, ಇನ್ನೊಂದು ಮತ್ತೊಂದು ತಟ್ಟೆಗಳು, ಹೂಗಳು, ಗೀಗಳು, ಬಟ್ಟೆಗಳು, ಗಿಟ್ಟೆಗಳು ಏನೇನೋ ಎಸಿತಾರೆ. ವ್ಯಾಪಾರ ಅಂತೂ ಚೆನ್ನಾಗಾಗುತ್ತೆ ಅಂಗಡಿಗಳಿಗೆ. ಅದು ಅಯೋಧ್ಯೆ ಇರಲಿ, ವಾರಣಾಸಿ ಇರಲಿ, ತಿರುಪತಿ ಇರಲಿ, ಧರ್ಮಸ್ಥಳ ಇರಲಿ, ಮೈಸೂರು ಇರಲಿ, ಎಲ್ಲೆಲ್ಲೋ ಇರಲಿ, ಅಲ್ಲಿ ಏನಾದರೂ ಕುಂಭಮೇಳಗಳು ನಡೆದ್ರೆ, ಜಾತ್ರೆಗಳು ನಡೆದ್ರೆ ಈ ಥರ ವ್ಯಾಪಾರ ಅಂತೂ ಚೆನ್ನಾಗಿ ಮಸ್ತ್ ಮೋಜು ಮಸ್ತ್ ಆಗುತ್ತೆ. ನಾನು ಕೇಳ್ತಿರೋದು ಇದಲ್ಲ. ಬಡವರು ಏನು ಮಾಡೋದು? ದುಡ್ಡಿಲ್ದಿರೋರು ಏನು ಮಾಡೋದು? ಪ್ರಾಮಾಣಿಕರು ಏನು ಮಾಡೋದು ಅಂತ. ಹಂಗಾದ್ರೆ ಪಾಪ ಯಾರಿಗೆ, ಪುಣ್ಯ ಯಾರಿಗೆ? ಯಾರು ಪಾಪ ಬರುತ್ತೆ, ಯಾರು ಪುಣ್ಯ ಬರುತ್ತೆ? ಮನೆಯಲ್ಲಿ ಅಪ್ಪ ಅಮ್ಮ ಇರ್ತಾರೆ, ವಯಸ್ಸಾಗಿರುತ್ತೆ, ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಶಕ್ತಿ ಇರಲ್ಲ, ಸೊಸೆನೋ ಮಗಳೋ ಯಾರೋ ಮಾಡಾಕಬೇಕು. ಈಗ ಕುಂಭಮೇಳ ಹೋಗಿದ್ದಾರೆ, ಜಾತ್ರೆಗೆ ಹೋಗಿದ್ದಾರೆ, ಎಲ್ಲೋ ಅವ್ರು ಬರೋದು ಇನ್ನು 15 ದಿನ ಆಗುತ್ತೋ ತಿಂಗಳಾಗುತ್ತೋ ಗೊತ್ತಿಲ್ಲ. ಅದು ಕುಂಭಮೇಳಕ್ಕಂದಮೇಲೆ ಬರೀ ಅಲ್ಲಿಗೆ ಹೋಗ್ತಾರೇನು? ಅಮರನಾಥ್ ಹೋಗಬೇಕು, ಕೇದಾರ್ನಾಥ್ ಹೋಗಬೇಕು, ಮಾನಸ ಸರೋವರ ಹೋಗಬೇಕು, ಇನ್ನೆಲ್ಲೆಲ್ಲ ಹೋಗ್ಬೇಕಲ್ಲಪ್ಪ. ಸುಮ್ಮನೆ ಹೋಗ್ಬಿಟ್ರೆ ಆಗ್ಬಿಡುತ್ತಾ? ಆಗೋದಿಲ್ಲ. ಕಾಶಿಗೆ ಹೋಗಬೇಕು, ಕಾಶಿ, ಅಯೋಧ್ಯೆ ಹೋಗಬೇಕು,
ಹಾಗೆ ಇನ್ನೂ ಎಲ್ಲೆಲ್ಲೋ ಅಲ್ವಾ ಜ್ಯೋತಿರ್ಲಿಂಗಗಳಿದೆ. ಈ ಕಡೆ ರಾಮೇಶ್ವರ ಇದೆ ಕನ್ಯಾಕುಮಾರಿ ಹತ್ರ ಅಲ್ವಾ. ಹೋಗಷ್ಟು ಹೋಗಂಗೆ ಬೇಡ, ಮೌಂಟ್ ಅಬು ಹೋಗಬೇಕು, ಹಿಮಾಲಯ ಪರ್ವತ ಗೌರಿಶಂಕರ್ ಹೋಗಬೇಕು ಅಲ್ವಾ. ಸುಮ್ಮನೆ ಒಂದೇ ಕಡೆ ಹೋಗಿ ಬಂದರೆ ಏನು ಪ್ರಯೋಜನ ಆಗುತ್ತೆ. ಆದರೆ ಇಲ್ಲಿ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಕೆಲವ್ರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಡ್ಯೂಟಿಗೆ ಹೋಗೊಂಡು ಇರ್ತಾರೆ, ಓದೋವಾಗ ಸ್ಕೂಲ್ ಓದೋವಾಗ ಕಾಲೇಜ್ ಓದ್ತಿರ್ತಾರೆ, ಆಮೇಲೆ ಡ್ಯೂಟಿಗೆ ಹೋಗ್ಕೊಂಡು ಬರ್ತಿರ್ತಾರೆ. ಈಗ ಏನು ಮಾಡೋದವರು, ಇವ್ರಿಗೆ ಒಂದು ಸಮಸ್ಯೆ ಆಗಲ್ವಾ ಅಡುಗೆ ಮಾಡೋರಿಗೆ. ಪಾಪ ಅವ್ರ ಊಟನೇ ಇಲ್ಲಲ್ಲ, ಅಪ್ಪ ಅಮ್ಮ ಯಾರೋ ವಯಸ್ಸಾಗಿರ್ತದೆ, ಓಡಾಡೋಕ್ಕೂ ಶಕ್ತಿ ಇರಲ್ಲ, ಒಂದು ಸಮಸ್ಯೆ. ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳಿರ್ತದೆ, ಆ ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ಅವ್ರನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಇವರು ಆ ಬಾಟ್ಲಲ್ಲಿ ಕುಡಿಸಿ ಇಕ್ಕಿರ್ತಾರೆ. ಯಾರೋ ಒಬ್ಬರು ನೋಡ್ಕೊಳಕ್ಕೆ ಹೇಳಿರ್ತಾರೆ. ಅದು ಅಳ್ಕೊಂಡು ರಾತ್ರಿ ಆಗಲು ಅಪ್ಪ ಅವನ ಮೇಲೆ ಅದೇ ಧ್ಯಾನದಲ್ಲಿ ಇರುತ್ತೆ ಆ ಮಗು ಅಳ್ಕೊಂಡು. ಚಿಕ್ಕ ಮಕ್ಕಳು ಪಾಪ 6 ತಿಂಗಳು 8 ತಿಂಗಳು 10 ತಿಂಗಳು 1 ವರ್ಷ 2 ವರ್ಷ 3 ವರ್ಷ ಮಕ್ಕಳು ಇರುತ್ತೆ ಚಿಕ್ಕವು. ಅಷ್ಟೇ ಅಲ್ಲ, ನಾಯಿಗಳಿರ್ತವೆ ಮನೆಗಳಲ್ಲಿ, ಭೈರವೇಶ್ವರ ನಾಯಿಗಳು. ಈ ನಾಯಿಗಳು ಹೆಂಗಪ್ಪ ಅಂದರೆ ಯಾರು ಊಟ ಹಾಕ್ತಾರೋ ಭಾಳ ವಿಶ್ವಾಸದಿಂದ ಅವ್ರನ್ನೇ ನಂಬ್ಕೊಂಡಿರ್ತವೆ. ಊಟ ಹಾಕೋರು ಏನಾದರೂ ಕಾಣಲಿಲ್ಲ ಅಂದರೆ ಅವು ಆಕಾಶನೇ ಭೂಮಿನೇ ಒಂದಾದಂಗೆ ಆಗ್ಬಿಡುತ್ತೆ. ಬೇರೆ ಯಾರು ಹಾಕಿದರೂ ಊಟ ತಿನ್ನಲ್ಲ, ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಮಲ್ಕೊಂಡಿರ್ತವೆ ನಾಯಿಗಳು. ಅವಿಗೆ ಚಳಿ ಜ್ವರ ಬಂದ್ಬಿಡುತ್ತೆ, ಕಾಯಿಲೆ ಬಂದ್ಬಿಡುತ್ತೆ. ಅವೇನು ಮಾಡೋದು ಹೇಳಿ. ಬೆಕ್ಕಿರ್ಬೋದು, ಇಲಿ ಇರ್ಬೋದು, ನಾಯಿ ಇರ್ಬೋದು, ಗಿಳಿ ಇರ್ಬೋದು, ಗೂಬೆ ಇರ್ಬೋದು, ನವಿಲಿರ್ಬೋದು, ಹಂಸ ಇರ್ಬೋದು, ಜಿಂಕೆ ಇರ್ಬೋದು, ಏನಾದರೂ ಇರಲಿ ಬಿಡ್ರಿ. ಹಸು ಇರಲಿ, ಎಮ್ಮೆ ಇರಲಿ, ಬಸವ ಪವಾಡ ಬಸವ ಯಾರಾದರೂ ಇರಲಿ ಬಿಡ್ರಿ, ಅವನ್ನ ಬಿಟ್ಟು ಇವ್ರು ಹೋಗ್ಬಿಟ್ರೆ 20 ದಿನ ಬರಲಿಲ್ಲ ಏನಾಗುತ್ತೆ. ಹಂಗಾದರೆ ನಾವಲ್ಲೆಲ್ಲ ಹೋಗ್ಲೇಬಾರ್ದ ಗುರುಗಳೇ ಅಂತ ಪ್ರಶ್ನೆ ಕೇಳಬೇಡಿ. ನಾನು ವಿಚಾರ ಹೇಳ್ತಾ ಇದ್ದೀನಪ್ಪ, ನೀವು ಹೋಗಿರ್ರಿ, ನನಗೇನಪ್ಪ, ನಾನೇನೋ ₹1 ಕೊಡಬೇಕಾ ಯಾರಿಗನ್ನ ಇಲ್ವಲ್ಲ. ಅವ್ರು ಹೋದರೆ ನನಗೇನು ಹೊಟ್ಟೆ ಊರಿನ ಯಾವುದೂ ಇಲ್ಲ. ನಾನು ವಿಚಾರ ಹೇಳ್ತಾ ಇದ್ದೀನಿ, ಏನೇನು ಸಮಸ್ಯೆಗಳೆಲ್ಲ ಎದುರಾಗುತ್ತೆ ಅಂತ. ಬಿಡ್ರಿ, ಅಲ್ಲಿ ಟನ್ಗಟ್ಟಲೆ ತುಪ್ಪ ಸುರಿತಾರೆ, ಟನ್ಗಟ್ಟಲೆ ಹಾಲು ಸುಲಿತಾರೆ, ಟನ್ಗಟ್ಟಲೆ ಮೊಸರು ಸುರಿತಾರೆ, ಟನ್ಗಟ್ಟಲೆ ಗಂಧದ ಕಡ್ಡಿಗಳು ಬೆಂಕಿ ಹಚ್ಚುತ್ತಾರೆ, ಹೊಗೆ ಬರುತ್ತೆ, ಹೊಗೆ. ಅಲ್ಲೇನು ಮಾಲಿನ್ಯ ಆಗುತ್ತವ, ವಾಯು ಮಾಲಿನ್ಯ ಆಗುತ್ತೋ ನನಗೆ ಗೊತ್ತಿಲ್ಲ, ಜಲ ಮಾಲಿನ್ಯ ಆಗುತ್ತೋ ನನಗೆ ಗೊತ್ತಿಲ್ಲ, ಪ್ರಕೃತಿನಲ್ಲಿ ಎಲ್ಲ ಕಡೆ ಎಂಡೋನ್ಮೆಂಟ್ ಅದು ಹಾಳಾಗುತ್ತೋ ನನಗೆ ಗೊತ್ತಿಲ್ಲ. ಅದೆಲ್ಲ ನೀವೇ ಲೆಕ್ಕಾಚಾರ ಮಾಡ್ಕೊಳ್ಳಿ, ಅನಾಲೈಸ್ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ನಾನು ವಿಚಾರ ಹೇಳ್ತಾ ಇದ್ದೀನಪ್ಪ, ನಾನು ಯಾರಿಗೂ ದ್ವೇಷ ಮಾಡಲ್ಲ. ಆದರೆ ಒಂದಂತೂ ನಿಜ, 2% ಧರ್ಮ ಸೇವೆ ಆಗುತ್ತೆ. ಇಷ್ಟೆಲ್ಲ ಮಾಡಿದ್ರೆ ಧರ್ಮ ಕಾರ್ಯಗಳು 2% ಇವರೆಲ್ಲ ಧರ್ಮ ಕಾರ್ಯ ಮಾಡಿದಾಗತ್ತೆ, 2% ಇವ್ರ ಪುಣ್ಯ ಬರುತ್ತೆ, ಯಾವುದೇ ಡೌಟ್ ಇಲ್ಲ, ಒಳ್ಳೆಯದಾಗುತ್ತೆ. ಹಿಂದೂ ಧರ್ಮನ ಹಿಡಿದಿಟ್ಕೊಂಡಂಗಾಗುತ್ತೆ, 2% ಪುಣ್ಯ ಬರುತ್ತಪ್ಪ. ಇಲ್ಲಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪಾಪ ಪುಣ್ಯ ಭಾಗ 1 ಏನು ಹೇಳಿದ್ನೆ, ಪಾಪ ಪುಣ್ಯ ಭಾಗ 1. ಈಗ ಯೋಚನೆ ಮಾಡಿ, ಗುರುಗಳು ಸೇವೆ, ದೇವರ ಸೇವೆ, ಮನುಷ್ಯರ ಸೇವೆ, ಮಾಧವನ ಸೇವೆ, ಜನಗಳ ಸೇವೆ, ಜನಾರ್ದನ ಸೇವೆ, ಎಲ್ಲರ ಬಾಯಲ್ಲೂ ಇರುತ್ತೆ ಅಲ್ವಾ. ಆದರೆ ಯಾರು ಎಷ್ಟೆಷ್ಟು ಯಾರು ಸೇವೆ ಮಾಡ್ತಾರೆ ನೀವೇ ಲೆಕ್ಕಾಚಾರ ಮಾಡ್ಕೊಳ್ಳಿ. ಭಾಗ 1 ಇಲ್ಲಿ ಮುಗಿಸ್ತಾ ಇದ್ದೀನಿ. ಜನಗಳ ಸೇವೆ, ಜನಾರ್ದನ ಸೇವೆ, ಪಾಪ ಪುಣ್ಯ, ಮಾನವರ ಸೇವೆ, ಮಾಧವನ ಸೇವೆ, ಪಾಪ ಪುಣ್ಯ. ಓಕೆನಾ? ಮಾಡಲಿ. ಹಿಂದೂ ಧರ್ಮದ ಸೇವೆ ಎಲ್ಲರೂ ಮಾಡಬೇಕು, ಎಲ್ಲ ಕಡೆ ಮಾಡಬೇಕು. ಹಿಂದೂ ಧರ್ಮನ ಹಿಡಿದಿಟ್ಕೋಬೇಕು, ತಪ್ಪಿಲ್ಲ. ಏನು ಮಾಡೋದು, ಒಬ್ಬೊಬ್ಬರು ಒಂದೊಂದು ರೀತಿ ಕಾಮೆಂಟ್ಗಳು ಮಾಡ್ತಾರೆ. 2% ಪುಣ್ಯ ಬರುತ್ತೆ, ಡೌಟ್ ಇಲ್ಲ. ಅಷ್ಟರಾಗಿ ಮಾಡಿದ್ಕೊಂಡು 2% ಪುಣ್ಯ ಬರಲ್ವಾ? ಬಂದೇ ಬರುತ್ತೆ ಅಲ್ವಾ. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಆ ಭಗವಂತ ಒಟ್ಟಿನಲ್ಲಿ ನಮಗೂ ಒಳ್ಳೇದು ಮಾಡಲಿ. ಅಲ್ಲೆಲ್ಲರೂ ಹೋಗ್ತಾರೆ ಆ ಕೆಲಸಕ್ಕೆ, ಕುಂಭಮೇಳ, ಇನ್ನೊಂದು ಮೇಳ, ಮತ್ತೊಂದು ಮೇಳ. ಅದರಿಂದ ನಮಗೂ ಸ್ವಲ್ಪ ಆಶೀರ್ವಾದ ಸಿಗಲಿ, ಅವ್ರದ್ದೆಲ್ಲ ಪುಣ್ಯ ಸಿಗಲಿ ಅಲ್ವಾ. ನಮ್ಮಿಂದ ಅಂತೂ ಹೋಗೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ ಬಿಡಿ. ಹಣ ಖರ್ಚು ಮಾಡೋಕ್ಕೆ ಯೋಗ್ಯತೆಯೂ ನಮಗಿರಲ್ಲ ಅಂತ ಇಟ್ಕೊಳ್ಳಿ. ಇರಲಿ, ನಮಗೊಂದು ಒಳ್ಳೆ ಕಾಲ ಬರುತ್ತೆ, ನೋಡೋಣ ಅವಾಗ, ಸರಿನಾ. ಒಳ್ಳೆ ಕಾಲ ಬರಬೇಕು, ಗುರುಗಳ ಆಶೀರ್ವಾದ, ಅವಾಗೇ ಆಗೋದಿಲ್ಲ. ಇಲ್ಲಾಂದರೆ ಅಷ್ಟೇ. ಟಿ ವಿನಲ್ಲೋ ಮೊಬೈಲಲ್ಲೋ ಎಲ್ಲ ಒಂದು ಕಡೆ ನೋಡ್ಕೋಬೇಕಷ್ಟೆ. ನಾವಲ್ಲಿ ಪುಣ್ಯ ಕಟ್ಕೋಬೇಕು ನೋಡಿಬಿಟ್ಟು ಅಲ್ವಾ. ಓಕೆ ಅವರೇ, ಆಶ್ರಮಗಳಲ್ಲಿ ಸ್ವಾಮೀಜಿಗಳಿರ್ತಾರೆ, ಎಷ್ಟೋ ವಿದ್ಯಾರ್ಥಿಗಳು ಸ್ಕೂಲುಗಳಲ್ಲಿ ಪಾಠ ಕೇಳ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ ಮಠಗಳಲ್ಲಿ.
ಹಾಸ್ಪಿಟ್ಲ್ಗಳಿರುತ್ತೆ ಮಠಗಳಿಗೆ ಸಂಬಂಧಪಟ್ಟಿದ್ದು, ಅನ್ನದಾಸೋಹ ಇರುತ್ತೆ ಮಠಗಳಿಗೆ ಸಂಬಂಧಪಟ್ಟಿದ್ದು, ಹಾಗೆ ಟ್ರಸ್ಟ್ಗಳಿರುತ್ತೆ. ಅದಕ್ಕೆ ನೀವೆಲ್ಲ ದಯವಿಟ್ಟು ಟ್ರಸ್ಟ್ಗಳಿಗೆ ಅಥವಾ ಮಠಾಧಿಪತಿಗಳಿಗೆ ಅಥವಾ ಬ್ರಾಹ್ಮಣರಿಗೆ ಅಥವಾ ಗುರುಗಳಿಗೆ ದಕ್ಷಿಣೆ ಕೊಡಿ, ನಿಮಗೆ ಪುಣ್ಯ ಬರುತ್ತೆ. ಸರಿನಾ? ಎಷ್ಟರ ಮಟ್ಟಿಗೆ ಪುಣ್ಯ ಬರುತ್ತೆ? ಸುಮಾರು 50-60% ಪುಣ್ಯ ಬರುತ್ತೆ, 100ಕ್ಕೆ ಯಾವುದೇ ಡೌಟ್ ಇಲ್ಲ. ಓಕೆನಾ? ಫಿನಿಷಿಂಗ್ ಕೊಡ್ತಾಯಿದ್ದೀವಿ. ಸದ್ಯಕ್ಕೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ ನಮ್ಮಲ್ಲಿ. ನಮ್ಮದು ಟ್ರಸ್ಟ್ ಕೂಡ ಆಗ್ತಾಯಿದೆ, ಆಗಿದೆ ಅಂದ್ಕೊಬಿಡಿ. ಏನಾದರೂ ದಾನ ಧರ್ಮ ಮಾಡೋದಿದ್ರೆ ನಾನು ನಂಬರ್ ಕೇಳಿಕೊಡ್ತೀನಿ. ಟ್ರಸ್ಟಿಗೆ ಇಲ್ಲಿ ಗೋಶಾಲೆ ಇರುತ್ತೆ ನಮ್ಮಲ್ಲಿ, ಗೋಶಾಲೆ, ವೃದ್ಧಾಶ್ರಮ, ಸ್ಕೂಲುಗಳು, ಯೋಗಶಾಲೆ, ಪಾಠಶಾಲೆ, ಆಧ್ಯಾತ್ಮಿಕ ಪಾಠಶಾಲೆ ಇದೆಲ್ಲ ಇರುತ್ತೆ. ಸಾಕಷ್ಟು ಸಾಮಾಜಿಕವಾಗಿ ಏನು ಸೇವೆ ಮಾಡಬೇಕು ಅದೆಲ್ಲ ನಾವು ಆದಷ್ಟು ಈಗ ಪ್ರಾರಂಭ ಮಾಡ್ತಾ, ಇನ್ನೂ ಪುಟ್ಟ ಹೆಜ್ಜೆ ನಮ್ಮದು. ನಿಮ್ಮೆಲ್ಲರ ಸಹಕಾರ ಇದ್ದರೆ ಖಂಡಿತ ಈ ಒಂದು ಕಾರ್ಯದಲ್ಲಿ ಏನೋ ನನಗೊಂದಷ್ಟು ಸಮಾಧಾನ ಆಗುತ್ತೆ. ನಿಮ್ಮೆಲ್ಲರ ಸಹಕಾರ ಬೇಕು. ಎಲ್ಲರ ಸಹಕಾರ, ಎಲ್ಲದರ ಸಹಕಾರ. ನಮ್ಮಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ಕ್ಷಮಿಸಿ, ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ನಮಗೆ ಆದಾಯದ ಮೂಲಗಳು ಏನೂ ಇಲ್ಲ, ತೀರಾ ಏನೂ ಇಲ್ಲ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಖಂಡಿತ ಒಳ್ಳೆಯದಾಗುತ್ತೆ. ನನ್ನ ನಂಬರ್ ತೊಗೊಳ್ಳಿ. ನಿಮ್ಮಿಂದ ಏನು ಸಾಧ್ಯ ಅದು ಒಂದು ದಕ್ಷಿಣೆ, ಒಂದು ದಾನ ಧರ್ಮ ಪುಣ್ಯ ಕಟ್ಕೊಳ್ಳಿ ಅಂತ ಕೇಳ್ಕೊತೀನಿ, ಅಷ್ಟೆ ಮನವಿ ಮಾಡ್ಕೊಳ್ತೀನಿ. ನಿಮ್ಮ ಸಹಕಾರ ಇಲ್ಲಾಂದರೆ ನಾನು ಯಾವ ವಿಧದಲ್ಲೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಗೊತ್ತಾಯ್ತಲ್ಲ? ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಇಲ್ಲಿಂದ ಹಾಕ್ಕೊಳ್ಳಿ. ಹಾಗೆ ಮುಂದಿನ ಭಾಗ ತಪ್ಪದೆ ನೋಡಿ, ಹಿಂದಿನ ಭಾಗಗಳನ್ನು ನೋಡಿ. ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.